ಮೊದಲನೇ ಕೋರ್ಟು, ಎರಡನೇ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟನ್ನು ಕೊನೆಯ ಹಂತಕ್ಕೆ ತೀರ್ಪು ಬಂದು ಜೈಲಿಗೆ ಹೋಗಬೇಕಾದ್ರೆ 45-50 ವರ್ಷ ಬೇಕು. ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ, ಆದರೂ ಅಲ್ಲಿ ಭ್ರಷ್ಟಾಚಾರ ನಮಗಿಂತ ಜಾಸ್ತಿ. ಇವತ್ತು ಯಾವ ಶಾಲೆಯಲ್ಲೂ ನೀತಿ ಪಾಠ ಇಲ್ಲ. ನೀತಿಯಿಂದ ಹಣ ಮಾಡೋಕ್ಕಾಗಲ್ಲ. ಆರ್ಟ್ ಆಫ್ ಗಿವಿಂಗ್ನ 12ನೇ ವರ್ಷದ ವಾರ್ಷಿಕೋತ್ಸವವು ಜಗತ್ತಿನ ಎಲ್ಲೆಡೆ ಸಾವಿರಾರು ಕೇಂದ್ರಗಳಲ್ಲಿ ಮೇ 17, 2025 ಜರುಗಿತು. ಅಂತ ಒಂದು ಕಾರ್ಯಕ್ರಮವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕೂಡ ವಿಜೃಂಭಣೆಯಿಂದ ನಡೆಯಿತು. ಮಾನ್ಯ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳು ಮತ್ತು ನಿವೃತ್ತ ಲೋಕಾಯುಕ್ತರೂ ಆದ ಎನ್ ಸಂತೋಷ್ ಹೆಗ್ಡೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಅವರ ಭಾಷಣದ ತುಣುಕುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. 1985 ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು. ಅಂದು 85 ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ ₹1 ಕೊನೆಯ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. ಎಂಥ ವ್ಯಕ್ತಿಗಳಿದ್ದಾರೆ, ಎಂಥ ರೋಗ. ಈ ರೋಗಕ್ಕೆ ಮದ್ದಿಲ್ಲ, ಈ ರೋಗಕ್ಕೆ ಕೋರ್ಟಿನ ಹೆದರಿಕೆ ಇಲ್ಲ. ಕೋರ್ಟಲ್ಲಿ ಶಿಕ್ಷೆ ಆಗಬೇಕಾದ್ರೆ ಇವಾಗ ಒಂದೊಂದು ಕೋರ್ಟಲ್ಲಿ 10-15 ವರ್ಷ ಬೇಕು. ಮೊದಲನೇ ಕೋರ್ಟು, ಎರಡನೇ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟನ್ನು ಕೊನೆಯ ಹಂತಕ್ಕೆ ತೀರ್ಪು ಬಂದು ಜೈಲಿಗೆ ಹೋಗಬೇಕಾದ್ರೆ 45-50 ವರ್ಷ ಬೇಕು. ಯಾರಿಗೆ ಕೋರ್ಟಿನ ಹೆದರಿಕೆ ಇದೆ? ಇದಲ್ಲದೇ ಇದ್ದರೂ ಕೂಡ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆಯ ವರದಿ ಪ್ರಕಾರ 2016ನೇ ಇಸ್ವಿಯ ವರದಿ, ಅಂದು ಚೈನಾ ದೇಶದಲ್ಲಿ ಭಾರತಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ಇದೆ. ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ, ಆದರೂ ಅಲ್ಲಿ ಭ್ರಷ್ಟಾಚಾರ ನಮಗಿಂತ ಜಾಸ್ತಿ. ನಮ್ಮ ದೇಶದಲ್ಲಿ 7 ವರ್ಷ ಜಾಸ್ತಿ. ಅಂದರೆ ಆ 7 ವರ್ಷ ಶಿಕ್ಷೆ ಆಗಬೇಕಾದ್ರೆ 40 ವರ್ಷ ಬೇಕು. ಯಾರಿಗೆ ಹೆದರಿಕೆ ಇದೆ? ಇದಕ್ಕೆ ಒಂದೇ ಒಂದು ದಾರಿ, ಅದು ನಮ್ಮಲ್ಲಿ ಒಂದು ಹಿರಿಯರು ಕಟ್ಟಿದಂಥ ಮೌಲ್ಯ, ತೃಪ್ತಿ ಅನ್ನೋದನ್ನು, ಕಂಟೆಂಟ್ಮೆಂಟ್ ಅಂತೇಳಿ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ನಾವು ತೃಪ್ತಿಯನ್ನು ಅಳವಡಿಸಿದರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ ಬಂಧುಗಳೇ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಲ್ಲಿ ಆ ತೃಪ್ತಿಯನ್ನು ಕಲಿಸುವವರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತು ಯಾವ ಶಾಲೆಯಲ್ಲೂ ನೀತಿ ಪಾಠ ಇಲ್ಲ. ನೀತಿಯಿಂದ ಹಣ ಮಾಡೋಕ್ಕಾಗಲ್ಲ. ಮತ್ತೆ ಯಾರು ಕಲಿಸುವವರು?